ಇವತ್ತು ಹಿಂದೆಲ್ಲ ಹೆಚ್ಚಾಗಿ ಮಾಡ್ತಾ ಇದ್ದಂತಹ ಒಂದು ಅಡುಗೆ ನುಗ್ಗೆ ಸೊಪ್ಪು ಹಲಸಿನ ಬೀಜ ಹಾಕಿ ಮಾಡುವಂತಹ ಒಂದು ಪಲ್ಯ. ಇದು ತುಂಬಾ ರುಚಿಯಾಗಿರ್ತದೆ, ಹಾಗೆ ಅಷ್ಟೇ ಆರೋಗ್ಯಕರವಾದ ಒಂದು ಅಡುಗೆ ಕೂಡ ಹೌದು. ಈ ಅಡುಗೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ವಿಡಿಯೋ ಶುರು ಮಾಡ್ಕೊಳ್ಳೋಣ. ಬಾಣಲೆಗೆ 5 ಬ್ಯಾಡಗಿ ಮೆಣಸು ಹಾಕೊಂಡು ಮಧ್ಯಮ ಉರಿಯಲ್ಲಿಟ್ಕೊಂಡು ಇದನ್ನ 2 ನಿಮಿಷ ಹುರ್ಕೊಳ್ಬೇಕು. 2 ನಿಮಿಷ ಹುರಿದು ಆದ್ಮೇಲೆ ಇದಕ್ಕೆ ಬೇರೆ ಮಸಾಲೆ ಸೇರಿಸಲಿಕ್ಕೆ ಉಂಟು, ಆದರೆ ಹೆಚ್ಚು ಮಸಾಲೆ ಇಲ್ಲದೆ ಮಾಡುವ ಪಲ್ಯ ಇದು. 1 ಟೀ ಚಮಚ ಜೀರಿಗೆ, 1 ದೊಡ್ಡ ಚಮಚ ಬೆಳ್ತಿಗೆ ಅಕ್ಕಿ, 1 ದೊಡ್ಡ ಚಮಚ ಉದ್ದಿನ ಬೇಳೆ ಹಾಕೊಂಡು 1 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಬೇಗನೆ ಇದು ಹುರಿತದೆ, ಯಾಕಂದ್ರೆ ಬಾಣಲೆ ತುಂಬಾ ಬಿಸಿ ಇರ್ತದೆ ಅಲ್ವಾ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ. ತಣ್ಣಗೆ ಆದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಇದನ್ನು ನೀರು ಸೇರಿಸದೆ ಪೌಡರ್ ಮಾಡ್ಕೊಳ್ಬೇಕು. ಇಲ್ಲಿ ಮಸಾಲೆ ಪುಡಿ ರೆಡಿ ಆಯಿತು. ಇನ್ನು ಒಂದು ಪಾತ್ರಕ್ಕೆ 1 ದೊಡ್ಡ ಚಮಚ ತೆಂಗಿನೆಣ್ಣೆ ಹಾಕಿದ್ದೇನೆ. ಅರ್ಧ ಟೀ ಚಮಚ ಸಾಸಿವೆ ಸಿಡಿದಾಗ 5 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ, ಹಾಗೆ 2 ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು 1 ನಿಮಿಷ ಇದನ್ನು ಹುರ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ. ಈಗ 1 ಟೊಮೆಟೊ, ಇದಕ್ಕೆ 1/4 ಟೀ ಚಮಚ ಅರಶಿನ ಪುಡಿ, ಅರ್ಧ ಟೀ ಚಮಚ ಉಪ್ಪು ಸೇರಿಸಿ ಇದನ್ನೊಂದು ಅರ್ಧ ನಿಮಿಷ ಹುರ್ಕೊಳ್ತಾ ಇದ್ದೇನೆ. ನಾನು ಈಗಾಗಲೇ ನುಗ್ಗೆ ಸೊಪ್ಪನ್ನು ತೊಳ್ಕೊಂಡು ನೀರೆಲ್ಲ ಬಸ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ. 2 ಕಪ್ ನುಗ್ಗೆ ಸೊಪ್ಪನ್ನೀಗ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಈಗಾಗಲೇ ಇಟ್ಟಿರುವಂತಹ ಒಗ್ಗರಣೆ ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಹುರ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ ಇದನ್ನು 2 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನಾನು ಈಗಾಗಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಸ್ವಲ್ಪ ಹಲಸಿನ ಬೀಜ ಜಜ್ಜಿ ಇಟ್ಕೊಂಡಿದ್ದೆ, 2 ಕಪ್ ಆಗುವಷ್ಟು ಇದೆ. ಅದನ್ನು ಹಾಕೊಂಡು 1 ಟೀ ಚಮಚ ಹುಣಸೆ ರಸ, ಅರ್ಧ ಟೀ ಚಮಚ ಬೆಲ್ಲ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1/4 ಕಪ್ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಇದನ್ನು 10 ನಿಮಿಷ ಬೇಯಿಸ್ಕೊಳ್ಬೇಕು. ಮಧ್ಯದಲ್ಲಿ ಮುಚ್ಚಳ ತೆಗೆದು ನೋಡ್ತಾ ಇರಬೇಕು. ಹಾಗೆ ನೀರು ಬೇಕು ಅನಿಸಿದ್ರೆ ನೀವು ನೀರನ್ನು ಸೇರಿಸ್ಕೊಳ್ಬೇಕು. ಇಲ್ಲಿಗ 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ನಾನು ಮಧ್ಯದಲ್ಲಿ ಮುಚ್ಚಳ ತೆಗೆದು ನೋಡಿಕೊಂಡು ಚೆನ್ನಾಗಿ ಮಗ್ಚಿಕೊಂಡಿದ್ದೆ. ಇವಾಗ ಹಲಸಿನ ಬೀಜ ಬೆಂದಿದೆ. ಹುರ್ಕೊಂಡು ಮಾಡಿದಂತಹ ಪೌಡರ್ ಮತ್ತು ಚಿಟಿಕೆ ಹಿಂಗನ್ನು ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. 10 ನಿಮಿಷದಲ್ಲಿ ಹಲಸಿನ ಬೀಜ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಹಲಸಿನ ಬೀಜ ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಮಸಾಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಬೇಯಲಿಕ್ಕೆ ಇಟ್ಟಿದ್ದೆ. ಕೊನೆಗೆ ಮುಚ್ಚಳ ತೆಗೆದು ಅರ್ಧ ಕಪ್ ತೆಂಗಿನ ತುರಿ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ಇದನ್ನು ಬೇಯಿಸೋದೆಲ್ಲ ಏನು ಬೇಡ, ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ಇಡಿ. ಆ ಬಿಸಿಗೆ ತೆಂಗಿನ ತುರಿ ಬೆಂದಿರ್ತದೆ. ಇವಾಗ ಇಲ್ಲಿ ರುಚಿಯಾದ ನುಗ್ಗೆ ಸೊಪ್ಪು ಹಲಸಿನ ಬೀಜದ ಪಲ್ಯ ರೆಡಿಯಾಗಿದೆ. ಹಿಂದೆಲ್ಲ ಈ ಅಡುಗೆನ ಹೆಚ್ಚಾಗಿ ಮಾಡ್ತಿದ್ರು. ಹಲಸಿನ ಬೀಜ ನಿಮ್ಮಲ್ಲಿ ಇಲ್ಲ ಅಂದರೆ ಬಿಳಿ ಕಡಲೆ ಕೂಡ ಹಾಕಿ ಮಾಡ್ಕೊಳ್ಬೋದು ಈ ಅಡುಗೆನ. ಅದು ಕೂಡ ತುಂಬ ರುಚಿಯಾಗಿ ಬರ್ತದೆ. ಸಾಮಾನ್ಯವಾಗಿ ಹಲಸಿನ ಬೀಜ ಎಲ್ಲರಿಗೂ ಸಿಗುವುದಿಲ್ಲ. ಅಂಥ ಪಕ್ಷದಲ್ಲಿ ನೀವು ಬಿಳಿ ಕಡಲೆ ಹಾಕಿ ಕೂಡ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ಈ ಅಡುಗೆನ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಮತ್ತೆ ಒಳ್ಳೆಯ ಒಂದು ಅಡುಗೆ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.